ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ. ಚುನಾವಣೆ ವೇಳೆಗೆ ಸ್ಫೋಟಗೊಳ್ಳಲಿದೆಯೇ ಭಿನ್ನಮತ? ಬಾಗೇಪಲ್ಲಿಯಲ್ಲಿ ಸಿ ಮುನಿರಾಜು, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ವಿರುದ್ಧ ಸಂಸದರ ಮಸಲತ್ತು ನಡೆದಿರುವ ಆರೋಪ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಜಿಲ್ಲೆಯಿಂದ 100 ಬಸ್ ವ್ಯವಸ್ಥೆ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಬಿಜೆಪಿ ಮುಖಂಡರು. ಗುಜರಿ ವ್ಯಾಪಾರಸ್ಥರು ಮತ್ತು ಬೈಕ್ ಮೆಕ್ಯಾನಿಕ್ಗಳ ಸಭೆ ನಡೆಸಿದ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್. ಕಳುವು ಮಾಡಿದ ವಸ್ತುಗಳ ಖರೀದಿಸದಂತೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಸಭೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಹೊಗೆಯಾಡುತ್ತಿರುವ ಸುಳಿವು ಇಂದು ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಪರೋಕ್ಷವಾಗಿ ನೀಡಿದ್ದಾರೆ. ಹೌದು, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮತ್ತೊಬ್ಬ ನಾಯಕನನ್ನ ಸಂಸದರು ಬೆಳೆಸುತ್ತಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪರೋಕ್ಷವಾಗಿ ಮುನಿರಾಜು ಟಾಂಗ್ ನೀಡಿದ್ದಾರೆ. ಹಾಗಾದ್ರೆ ಏನು ಆ ಸ್ಟೋರಿ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಅವರು ಆಯ್ಕೆಯಾಗಿದ್ದು. ಅದಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ ವಿಚಾರ. ಸಂಸದರ ವಿರೋಧಕ್ಕೆ ಬೆದರಿದ ಬಿಜೆಪಿ ವರಿಷ್ಠರು ಕೂಡಲೇ ಸಂದೀಪ್ ರೆಡ್ಡಿ ಅವರ ಅಧ್ಯಕ್ಷ ಸ್ಥಾನವನ್ನ ವಾಪಸ್ ಪಡೆದ ವಿಚಾರವು ನಿಮಗೆ ನೆನಪಿರಬಹುದು. ಅದರ ನಂತರ ಅಧ್ಯಕ್ಷ ಸ್ಥಾನ ಇಲ್ಲವಾದರೂ ಪಕ್ಷದ ಹೆಸರಿನಲ್ಲಿಯೇ ಸಂದೀಪ್ ರೆಡ್ಡಿ ಅವರು ಪಕ್ಷ ಸಂಘಟನೆ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಕೆಲಸವನ್ನ ಮುಂದುವರಿಸಿದ್ದಾರೆ. ಇದಕ್ಕೂ ಮೊದಲು ಅಂದರೆ 2023ರ ವಿಧಾನಸಭಾ ಚುನಾವಣೆ ವೇಳೆ ಬಾಗೇಪಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಸಿ ಮುನಿರಾಜು ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೆಲಸ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಸೋಲುವಂತಾಯಿತು ಎಂಬ ಗುಸುಗುಸು ಕೇಳಿಬಂದಿತ್ತು. ಇದಕ್ಕೆ ಪೂರಕವಾಗಿ ಸಿ ಮುನಿರಾಜು ಬಹಿರಂಗವಾಗಿಯೇ ಹಲವು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆಗಳು ನಡೆದಿತ್ತು. ಈ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಸಂಸತ್ ಚುನಾವಣೆ ಎದುರಿಸಿದಾಗ ಬಾಗೇಪಲ್ಲಿಯಲ್ಲಿ ಪರಾಜಿ ಅಭ್ಯರ್ಥಿ ಬಿಜೆಪಿ ಮುಖಂಡ ಸಿ ಮುನಿರಾಜು ಇದ್ದರೂ ಪ್ರಚಾರ ಕಾರ್ಯಕ್ರಮಗಳಿಗೆ ಹೆಚ್ಚು ನಂಬದ ಸಂಸದರು ತಮ್ಮದೇ ಆದ ಮುಖಂಡರ ಮೂಲಕ ಪ್ರಚಾರ ನಡೆಸಿದರು ಎಂಬ ಆರೋಪಗಳು ಇವೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೇ ಜೆಡಿಎಸ್ ಮುಖಂಡರಾಗಿರುವ ಹರಿನಾಥ್ ರೆಡ್ಡಿ ಅವರನ್ನ ಬಾಗೇಪಲ್ಲಿಯಲ್ಲಿ ಬೆಳೆಸಲಾಗುತ್ತಿದೆ ಎಂಬ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿಯೇ ಕೇಳಿಬರುತ್ತಿವೆ. ಅಂತಂದ್ರೆ ಈಗಾಗಲೇ ಪರಾಜಿತರಾಗಿರುವ ಸಿ ಮುನಿರಾಜು 2028ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಜೆಡಿಎಸ್ ಮುಖಂಡರ ಹರಿನಾಥ್ ರೆಡ್ಡಿಯನ್ನ ಕ್ಷೇತ್ರದಲ್ಲಿ ಹೆಚ್ಚು ಜನಪ್ರಿಯಗೊಳಿಸಿ ಮೈತ್ರಿ ಪಕ್ಷವಾಗಿರುವ ಕಾರಣ ಬಾಗೇಪಲ್ಲಿಯಲ್ಲಿ ಜೆಡಿಎಸ್ಗೆ ಟಿಕೆಟ್ ಕೊಡಿಸುವ ಉದ್ದೇಶವನ್ನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೊಂದಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿ ನಿಂತ್ಕೊಂಡು 63,000 ಮತ ತಗೊಂಡು ಅತಿ ಹೆಚ್ಚು ಮತ ತಗೊಂಡು ಸೋತಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಈಗಲೂ ಕೆಲಸ ಮಾಡ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಈ ಕ್ಷೇತ್ರದ ಸಂಸದರು ಕೂಡ ಇದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನಮ್ಮ ನಾಯಕರುಗಳಿದ್ದಾರೆ, ಬಾಗೇಪಲ್ಲಿಯಲ್ಲೂ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹರಿನಾಥ್ ರೆಡ್ಡಿಗೂ BJPಗೆ ಸಂಬಂಧ ಇಲ್ಲ. ಅವ್ರು ಯಾವುದೋ ಪಾರ್ಟಿಯಿಂದ ಅವ್ರ ವೈಯಕ್ತಿಕವಾಗಿ ಅವರೇನೋ ಮಾಡ್ಕೋಬೋದು. ಅದನ್ನು ನಾನು ಯಾರು ಕೇಳೋಕ್ಕೆ? ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಪಕ್ಷದ ಏನು ಪ್ರಶಿಕ್ಷಣ ವರ್ಗ ಇರ್ಬೋದು, SIR ಇರ್ಬೋದು, BLA 2 ವರ್ಗ ಇರ್ಬೋದು, ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ನಾವೆಲ್ಲ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಅವರು ಒಂದು ಆಕಾಂಕ್ಷೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ಬೋದು. ಅದರಲ್ಲಿ ಏನು ತಪ್ಪೇನಿದೆ? ಭಾರತೀಯ ಜನತಾ ಪಕ್ಷದ ಅವ್ರೇನು ಮೆಂಬರ್ ಅಲ್ವಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ
ಯಾರಾದರೂ ಮತ್ತೆ ಇನ್ನೊಬ್ರು ಏನಾದರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೂ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ಸಂಸದರ ಜೊತೆ ಕಾಂಗ್ರೆಸ್ ಅವರು ಗುರ್ಸ್ಕೋತಾರೆ, ನಾನು ಗುರ್ಸ್ಕೋತೀನಿ, ತಪ್ಪೇನಿದೆ. ಅದೇ ಕಾರಣಕ್ಕೆ ಹೆಲ್ಮೆಟ್ ವಿತರಣೆಯನ್ನು ಸೇರಿದಂತೆ ಯಾವುದೇ ಸಣ್ಣ ಕಾರ್ಯಕ್ರಮವನ್ನು ಹರಿನಾಥ್ ರೆಡ್ಡಿ ಮಾಡಿದ್ರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಗೇಪಲ್ಲಿಗೆ ಹಾಜರಾಗುತ್ತಿದ್ದಾರೆ. ಅದೇ ಪಕ್ಷದ ಅಡಿಯಲ್ಲಿ ಮುನಿರಾಜು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅತ್ತ ತಿರುಗಿಯೂ ನೋಡುತ್ತಿಲ್ಲ ಎಂಬ ಅಸಮಾಧಾನ ಮುನಿರಾಜು ಬೆಂಬಲಿಗರು ಸೇರಿದಂತೆ ಮೂಲ ಬಿಜೆಪಿಗರಲ್ಲಿದೆ ಎನ್ನಲಾಗಿದೆ. ಅದೇ ಮಾದರಿಯಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿಯೂ ಸಂದೀಪ್ ರೆಡ್ಡಿ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಅವರಿಗೆ ಪರ್ಯಾಯವಾಗಿ ತಾವೇ ಸ್ಪರ್ಧಿಸುವ ಆಲೋಚನೆಯಲ್ಲಿದ್ದಾರೆ ಎಂಬ ಮಾತುಗಳು ಅವರ ಆಪ್ತ ವಲಯದಿಂದಲೇ ಕೇಳಿಬರುತ್ತಿದ್ದು, ಜಿಲ್ಲಾ ಕೇಂದ್ರದಲ್ಲಿ ಸಂದೀಪ್ ರೆಡ್ಡಿ, ಬಾಗೇಪಲ್ಲಿಯಲ್ಲಿ ಮುನಿರಾಜು ಅವರನ್ನ ನಿಯಂತ್ರಿಸುವ ಆಲೋಚನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗಿದೆಯಾ ಎಂಬ ಸಂದೇಹ ಕಾಡುತ್ತಿದೆ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಸಂದೀಪ್ ರೆಡ್ಡಿ ಅವರು HN ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿದ ವೇಳೆ ಪಕ್ಷದ ಬೆಂಬಲ ಇಲ್ಲ ಎಂದು ಬಹಿರಂಗವಾಗಿಯೇ ಘೋಷಣೆ ಮಾಡಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅದೇ ನೀರಿನ ವಿಚಾರಕ್ಕೆ ಸಂಬಂಧಿಸಿ ಹರೀಶ್ ರೆಡ್ಡಿ ಮಾಡಿದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಅಂದ್ರೆ ಹೋರಾಟ ಒಂದೇ ಆಗಿದ್ರೂ ವ್ಯಕ್ತಿಗಳು ಬೇರೆ ಬೇರೆ ಎಂಬ ಕಾರಣಕ್ಕೆ ಸಂಸದರು ಒಬ್ಬರ ಹೋರಾಟಕ್ಕೆ ವಿರೋಧ, ಮತ್ತೊಬ್ಬರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂಬ ಮಾತುಗಳು ಜೋರಾಗಿಯೇ ಕೇಳಿಬರುತ್ತಿವೆ. ಗೊತ್ತಿರೋ ವಿಚಾರ ಅಂತ ನೀವೇ ಹೇಳ್ತಾ ಇದ್ರೆ ಅದು ಜನ ತೀರ್ಮಾನ ಮಾಡ್ತಾರೆ. ಅವತ್ತು ಸಂಸದರು ಏನು ಡಿಸೈಡ್ ಮಾಡ್ತಾರೆ, ನಮ್ಮ ವರಿಷ್ಠರು ಏನು ಡಿಸೈಡ್ ಮಾಡ್ತಾರೆ, ರಾಜ್ಯ ನಾಯಕರು ಏನು ಡಿಸೈಡ್ ಮಾಡ್ತಾರೆ, ಮತ್ತು ಕೇಂದ್ರದವ್ರು ಏನು ಡಿಸೈಡ್ ಮಾಡ್ತಾರೋ ಅದು 2028ಗೆ ನಾವು ಪಕ್ಷ ಕಟ್ಟೋ ಕೆಲಸ. ಇವತ್ತು ನಾನು ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು ಅದು ಪಕ್ಷದ ಏನು ಅಡಿಯಲ್ಲಿ ಪಕ್ಷದ ಚಿಹ್ನೆ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆವತ್ತಿನ ಡಿಸೈಡ್ ಬಿಫಾರಮ್ ಕೊಡೋದು ಬಿಡೋದು ಆಮೇಲೆಲ್ಲ ಮೇಲೆ ಡಿಸೈಡ್ ಹೈಕಮೆಂಡ್ ಮಾಡೋದು ಅದನ್ನು ನಾವು ಯೋಚನೆ ಮಾಡೋದು ಇವಾಗ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಒಟ್ಟಿನಲ್ಲಿ ಪ್ರಸ್ತುತ ಒಳಗೊಳಗೆ ಹೊಗೆಯಾಡುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯೊಳಗಿನ ಭಿನ್ನಮತ ಚುನಾವಣೆ ವೇಳೆ ಸ್ಫೋಟಗೊಳ್ಳುವುದು ಬಹುತೇಕ ಖಚಿತ ಎನ್ನಲಾಗಿದ್ದು, ಬಾಗೇಪಲ್ಲಿಯಲ್ಲಿ ಮುನಿರಾಜು ಅವರಿಗೆ ಟಿಕೆಟ್ ತಪ್ಪಿದ್ರೆ ಅಲ್ಲಿ ಭಿನ್ನಮತ ಸಹಜವಾಗಿಯೇ ಸ್ಫೋಟವಾಗಲಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿದ್ರೆ ಅದು ಭಿನ್ನಮತಕ್ಕೆ ದಾರಿ ಮಾಡಿಕೊಡುವುದು ಬಹುತೇಕ ಖಚಿತ ಎಂಬಂತಿದೆ. ಒಟ್ಟಿನಲ್ಲಿ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿಯೇ ಇರುವಂತೆ ಮೇಲ್ನೋಟಕ್ಕೆ ಕಾಣಿಸಿದ್ರೂ ಒಳಗೊಳಗೆ ಭಿನ್ನಮತ ಹೊಗೆಯಾಡುತ್ತಿದೆ ಎಂಬುದು ಸತ್ಯ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತದೆ ಎಂಬ ಮಾತಿತ್ತು. ಆ ರೀತಿಯಲ್ಲಿ ರಾಜ್ಯದ ಮಹಿಳೆಯರು, ವೃದ್ಧರು, ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ವರ್ಗದ ಜನರ ಹಿತಕ್ಕಾಗಿ ಶ್ರಮಿಸಿದವರು BS ಯಡಿಯೂರಪ್ಪ. ಅವರ ಸಾರ್ವಜನಿಕ ಜೀವನ 50 ಪೂರೈಸಿದ ಹಿನ್ನೆಲೆಯಲ್ಲಿ ಅಭಿನಂದನೋತ್ಸವ ಮಾಡುತ್ತಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವಂತೆ ಜಿಲ್ಲಾ ಬಿಜೆಪಿ ಮನವಿ ಮಾಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅರ್ಧ ಶತಮಾನದ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದು, ಜೀವನದ ಉದ್ದಕ್ಕೂ ಜನರ ಪರವಾಗಿ ಆಲೋಚನೆ ಮಾಡಿ ಜನಹಿತಕ್ಕಾಗಿ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ BSY ಅಭಿಮಾನೋತ್ಸವವನ್ನು ಚಿತ್ರದುರ್ಗ ನಗರದಲ್ಲಿ ಆಯೋಜಿಸಿದ್ದು, ಜಿಲ್ಲೆಯಿಂದ 100 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಜಿಲ್ಲೆಯ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಜಿಲ್ಲಾ ಬಿಜೆಪಿ ಕೋರಿದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಎಲ್ಲಾ ವರ್ಗದ ಜನರಿಗೂ ಯೋಜನೆಗಳನ್ನು ರೂಪಿಸಿದ ನಾಯಕನನ್ನ ಅಭಿನಂದಿಸಲು ಪ್ರತಿಯೊಬ್ಬರೂ ಆಗಮಿಸಬೇಕೆಂದು ಕೋರಿದರು. ಬಿಜೆಪಿಯ ಹೆಬ್ಬಾಗಿಲು ತೆಗೆದಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಇದೆ ದಕ್ಷಿಣ ಭಾರತದಲ್ಲಿ ಅಂತ ಹೇಳಿದ್ರೆ ನಮ್ಮ BS ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಅವರ ಸತತವಾದ ಹೋರಾಟ 50 ವರ್ಷ ರಾಜಕೀಯ ಜೀವನ, 50 ವರ್ಷನ ಏನು ಅವರ ಜೀವನದಲ್ಲಿ ದಕ್ಷಿಣ ಭಾರತದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆನ ಇಡೀ ರಾಜ್ಯದಲ್ಲಿ ಎಲ್ಲರೂ ಅವರಿಗೆ ಒಂದು ಅಭಿಮಾನೋತ್ಸವ ಮಾಡಬೇಕು ಅಂತೇಳಿ ಇದೇ ತಿಂಗಳು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಇಡೀ ರಾಜ್ಯದಿಂದ ಸುಮಾರು 10 ಲಕ್ಷ ಜನಕ್ಕಿಂತ ಮೀರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಮಿನಿಮಮ್ ಕಡಿಮೆ ಅಂದರೆ ಕೂಡ 100 ಬಸ್ಸು ಸಂಖ್ಯೆ ನಮ್ಮ ಕಾರ್ಯಕರ್ತರು ಓಡ್ತಾ ಇದ್ದಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ಸಂಭ್ರಮಕ್ಕೆ ಇಡೀ ನಮ್ಮ 5 ವಿಧಾನಸಭಾ ಕ್ಷೇತ್ರದಿಂದ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ 5 ವಿಧಾನಸಭಾ ಕ್ಷೇತ್ರದಿಂದ 100 ಬಸ್ಸು ಹೊರಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಮ್ಮ ಅಧಿಕಾರ ಅವಧಿಯಲ್ಲಿ ಬಿಎಸ್ವೈ ಅವರು ವಿದ್ಯಾರ್ಥಿಗಳಿಗೆ ಸೈಕಲ್, ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡ್, ವೃದ್ಧಾಪ್ಯ ವೇತನ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳಿಂದ ಸಾಮಾನ್ಯ ಜನರು ಜೀವನ ಕಟ್ಟಿಕೊಳ್ಳಲು ಸಹಕಾರಿಯಾಗಿದ್ದು, ಇಂತಹ ನಾಯಕರನ್ನ ಅಭಿನಂದಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸುವ ಕೆಲಸವಾಗಬೇಕು ಎಂದು ಕೋರಿದರು. ಸುದ್ದಿಗೋಷ್ಠಿಗೂ ಮುನ್ನ ಬಿಜೆಪಿ ಜಿಲ್ಲಾ ಕಚೇರಿಯ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಮುಖಂಡರು ನಿನ್ನೆ ಪ್ರಕಟವಾದ ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿರುವುದಕ್ಕೆ ಸಂಭ್ರಮಿಸುತ್ತಿರುವುದಾಗಿ ಹೇಳಿದರು. ಆದರೆ 3 ರಾಜ್ಯಗಳಲ್ಲಿ ಗೆದ್ದ ಬಿಜೆಪಿ ಕರ್ನಾಟಕದ 2 ಕ್ಷೇತ್ರಗಳಲ್ಲಿ ಯಾಕೆ ಸೋಲನ್ನ ಅನುಭವಿಸಬೇಕಾಯಿತು ಎಂಬ ಪತ್ರಕರ್ತರ ಪ್ರಶ್ನೆಗೆ ನಾಯಕರು ಉತ್ತರಿಸಲು ತಡಬಡಾಯಿಸಿದರು. ನಂತರ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಕಾರಣ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂದು ಹೇಳಿ ಜಾರಿಕೊಂಡ್ರು. ಬಿಜೆಪಿಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಏನಿದೆ, ದೇಶ ಉಳಿತಕ್ಕಂಥ ಕೆಲಸ ಕೆಲವೇ ದಿವಸಗಳಲ್ಲಿ ಮೊನ್ನೆ ಮಹಿಳಾ ಮೀಸಲಾತಿ ಬಿಲ್ ತರಬೇಕಾದ್ರೆ ಸಾಕಷ್ಟು ಕಾಂಗ್ರೆಸ್ನವರು ಇಂಡಿ ಕುಡಿದವರು ಹೋರಾಟ ಮಾಡಿದ್ರು ತರಬಾರ್ದು ಅಂತ. ಆದರೆ ಈ ಒಂದು ಎಲೆಕ್ಷನ್ನ ರಿಸಲ್ಟು ಮುಂಬರುವ ದಿನಗಳಲ್ಲಿ ಯಾರ ಮುಲಾಜು ಅವಶ್ಯಕತೆ ಇಲ್ಲದಿರ್ತಕ್ಕಂಥ ಏನು ರಿಸಲ್ಟ್ ಬರ್ತಾ ಇದೆ, ಮಹಿಳಾ ಮೀಸಲಾತಿಯನ್ನು ಮುಂಬರುವ ದಿನಗಳಲ್ಲಿ ಸ್ವತಂತ್ರವಾಗಿ ಮೋದಿಜಿಯವರು ಸ್ವತಂತ್ರವಾಗಿ ಬಿಲ್ ತಗೊಂಬಂದು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ನ್ಯಾಯ, ಆ ಮೀಸಲಾತಿ ಅಂಬೇಡ್ಕರ್ ಏನು ಕನಸಿತ್ತು ಅದನ್ನು ನನಸಾಗಿ ಮಾಡ್ತಕ್ಕಂಥದ್ದು ನಾಯಕತ್ವ ಇವತ್ತು ಕಾಣಿಸ್ತಾ ಇದೆ. ಹಾಗಾಗಿ ಈ ಪಂಚರಾಜ್ಯಗಳ ಎಲೆಕ್ಷನ್ನಲ್ಲಿ ಅಸ್ಸಾಮಲ್ಲಿ ಕೂಡ ಜೈಬೇರಿ ಸಿಕ್ಕಿದೆ, ಪುದುಚೇರಿಯಲ್ಲಿ ಜೈಬೇರಿ ಸಿಕ್ಕಿದೆ ಸಂಪೂರ್ಣ ಬಿಜೆಪಿ, ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿದೆ. ನಮಗೆ ಇವತ್ತು ಜಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ಗುಜರಿ ವಸ್ತುಗಳನ್ನು ಇಡುವುದರಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಇನ್ನು ಮುಂದೆ ರಸ್ತೆ ಬದಿ ಗುಜರಿ ವಸ್ತುಗಳನ್ನು ಹಾಕಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಡಿವೈಎಸ್ಪಿ ಮುರಳೀಧರ್ ಗುಜರಿ ವ್ಯಾಪಾರಸ್ಥರಿಗೆ ನೀಡಿದರು. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಗುಜರಿ ವ್ಯಾಪಾರಸ್ಥರಿಗೆ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್, ಗ್ರಾಮೀಣ ಭಾಗಗಳಲ್ಲಿನ ರೈತರ ಪಂಪ್ಸೆಟ್, ಮೋಟಾರ್ ಮತ್ತು ಕೇಬಲ್ ಕಳವು ಹೆಚ್ಚಾಗುತ್ತಿದೆ. ಗುಜರಿ ವ್ಯಾಪಾರಸ್ಥರು ಇಂತಹ ಯಾವುದೇ ಅನುಮಾನಾಸ್ಪದ ಅಥವಾ ಕಳವು ಮಾಡಿದ ವಸ್ತುಗಳನ್ನು ಖರೀದಿ ಮಾಡಬಾರದು. ಒಂದು ವೇಳೆ ಅಂತಹ ವಸ್ತುಗಳನ್ನು ಖರೀದಿಸಿರುವುದು ಕಂಡುಬಂದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ರಸ್ತೆ ಮತ್ತು ಫುಟ್ಪಾತನ್ನು ಆಕ್ರಮಿಸಿ ಅದರ ಮೇಲೆ ಗುಜರಿ ಐಟಮ್ಸ್ ರೋಡ್ ಮೇಲೆ, ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವು ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಇಡಬಾರ್ದು, ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀವಿ. ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀನಿ. ನಗರದ ಮಧ್ಯಭಾಗದಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸುವ ಬದಲು ನಗರದ ಹೊರವಲಯದಲ್ಲಿ ಜಾಗ ಬಾಡಿಗೆಗೆ ಪಡೆದು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತೆ ಸಲಹೆ ನೀಡಿದರು. ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡ್ಡಾಯವಾಗಿ ರಿಜಿಸ್ಟರ್ ಪುಸ್ತಕ ನಿರ್ವಹಿಸಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳನ್ನು ಮಾರಾಟ ಮಾಡಲು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ದೊಡ್ಡಬಳ್ಳಾಪುರ
ತಾಲೂಕಿನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವ ಬಣ ಒಂದಾದರೆ ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿಯುವ ಕಾರ್ಯಕರ್ತರ ಬಣ ಒಂದಾಗಿದೆ. ಇವೆರಡರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವ ದೊಡ್ಡತನವನ್ನ ಜಿಲ್ಲಾಧ್ಯಕ್ಷರು ತೋರಬೇಕಿದೆ ಎಂದು ರಾಜ್ಯ ಪ್ರಮುಖ ಹುಸ್ಕೂರ್ ಆನಂದ್ ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಗ್ರಾಮದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಪ್ರಮುಖ ಹುಸ್ಕೂರ್ ಆನಂದ್, ತಾಲೂಕಿನ ಜೆಡಿಎಸ್ ಮುಖಂಡರಾದ ಬಿ ಮುನೇಗೌಡ ಜೊತೆ ಸಂವಾದ ನಡೆಸಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದ್ದು, ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾಗವಹಿಸುವ ಮೂಲಕ ನಮ್ಮ ಶಕ್ತಿ ತೋರಿಸಬೇಕು ಎಂದರು. ಇದು ಗೊಂದಲ ಆಗಲ್ಲ. ಕಾರ್ಯಕರ್ತರನ್ನು ಹೋಗಿ ಅಂತ ಹೇಳಿರೋದು ನಿಖಿಲ್ ಅಣ್ಣ ಒಬ್ಬ JDS ಪಕ್ಷದ ಇವರು. ಈಗ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನ ಹೈಕಮಾಂಡಿಂದ ನನ್ನ ಹತ್ರ ಕರೆಸಿ ಮಾತಾಡಿಸಿದ್ದಾರೆ. ಅವರು ಎಲ್ಲ ಗೊಂದಲವನ್ನು ಸರಿ ಮಾಡ್ತೀನಿ, ಯಾರೂ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಅಲ್ಲ ಅನ್ನೋದಕ್ಕೆ ನಾನು ಕೊಟ್ಟಿದ್ದೀನಿ. ಮುಂದಿನ ದಿನದಾಗ ಅದೆಲ್ಲ ಸರಿಪಡಿಸ್ತೀನಿ. ನೀವು ನಿಷ್ಠಾವಂತ ಕಾರ್ಯಕರ್ತರು, ವಿರೋಧಿ ಚಟುವಟಿಕೆ ಮಾಡಿರೋ ಕಾರ್ಯಕರ್ತರನ್ನ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ತಪ್ಪು ಅವರು, ಅದನ್ನು ಅವರ ತಪ್ಪು ಅಂತ ಅನಿಸಿ ಎಲ್ಲ ಒಗ್ಗೂಡಿಸ್ತೀನಿ. ನಿಮ್ಮ ಸಮಾಧಾನ ಏನು ಹಂಗೆ ಒಗ್ಗೂಡಿಸಿದ್ರೆ ನಾವು ಒಪ್ಕೊಂತೀವಿ, ನಾವೇನು ಒಪ್ಕೊಳಲ್ಲ ಅಂತ ಏನಿಲ್ಲ. ಅಧ್ಯಕ್ಷರ ವಿಚಾರ ನಿಷ್ಠಾವಂತ ಕಾರ್ಯಕರ್ತರನ್ನ ಕೇಳಿ, ಯಾರಾದರೂ ಒಬ್ರು ಇರ್ತಾರೆ. ನಾನಂತೂ ಆಕಾಂಕ್ಷೆ ಇಲ್ಲ ಅಂತ ಹೇಳಿರೋದು ನಿಜ. ಅಲ್ಲಿಗೆ ಯಾರೂ ಆಕಾಂಕ್ಷೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದವ್ರಿಗೆ ಕೊಡೋದು ತಪ್ಪು. ಅದು ನಿಮಗೆ ಗೊತ್ತಿದ್ದು ಕೊಟ್ಟಿರೋದು ನೀವು ಮಾಡಿರೋ ತಪ್ಪು ಅಂತ ಕೇಳಿದಾಗ, ಹೌದು ಅಲ್ಲಿ ನಾವು ಅಲೌನ್ಸ್ ಮಾಡ್ಸೋಕ್ಕೇನು ಕರ್ಕೊಂಡು ಹೋಗಿರಲಿಲ್ಲ, ಆಕಸ್ಮಿಕವಾಗಿ ಅದೆಲ್ಲ ಅಲೌನ್ಸ್ ಆಗಿದೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ. ಅದು ಈ ದಿನದಲ್ಲಿ ಇನ್ನು ಒಂದು 5-6 ದಿನದಲ್ಲಿ ಇದು ಪಕ್ಷ ನಿಖಿಲ್ ಅಣ್ಣ ಬಂದೋದ್ಮೇಲೆ ಈ ಗೊಂದಲ ಎಲ್ಲ ಬಗೆಹರಿಸ್ತೀನಿ ಅಂತ ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟವ್ರೆ. ಶ್ರೀನಿವಾಸ್ ಗೌಡ ಮಾತನಾಡಿ, ಇದು ನಿಷ್ಠಾವಂತ ಕಾರ್ಯಕರ್ತರ ಒಗ್ಗೂಡಿಸುವ ಕಾರ್ಯ ನಮ್ಮ ಹುಸ್ಕೂರ್ ಆನಂದ್ ನೇತೃತ್ವದಲ್ಲಿ ಮಾಡುತ್ತಿದ್ದೇವೆ. ಮೇ 8ರಂದು ನಡೆಯುವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ವಕೀಲ ಸತೀಶ್ ಮಾತನಾಡಿ, ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ. ಈವರೆಗೂ ಯಾವುದೇ ಅಧಿಕಾರ ಬಯಸದೆ ಪಕ್ಷ ನಿಷ್ಠೆಯಿಂದ ಪಕ್ಷದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇವೆ. ಕಳೆದ ಬಮೂಲ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಇಂದು ಅಧಿಕಾರ ನೀಡಿರುವುದು ನಮಗೆ ನೋವುಂಟು ಮಾಡಿದೆ. ಪಕ್ಷದ ರಾಜ್ಯ ವರಿಷ್ಠರ ಹಾಗೂ ಜಿಲ್ಲಾ ವರಿಷ್ಠರ ಆದೇಶದ ಮೇರೆಗೆ ಹುಸ್ಕೂರ್ ಆನಂದ್ ಚುನಾವಣೆಗೆ ಸ್ಪರ್ಧಿಸಿದರು. ಆದರೆ ಅವರಿಗೆ ಕೊಟ್ಟ ಬಳುವಳಿ ಸೋಲು ಎಂದು ಅವರೇ ಅಧಿಕಾರ ಪಡೆದಿದ್ದಾರೆ. ಇದು ಸರಿಯೇ? ಇಂದು ತಾಲೂಕಿನಲ್ಲಿ ಜೆಡಿಎಸ್ ತನ್ನ ಶಕ್ತಿ ಕಳೆದುಕೊಳ್ಳಲು ಪಕ್ಷ ವಿರೋಧಿ ಚಟುವಟಿಕೆಗಳೇ ಕಾರಣ. ಇನ್ನಾದರೂ ಇಂತಹ ಕಾರ್ಯಕ್ರಮಗಳು ನಿಲ್ಲಬೇಕು. ನಾವು ಸಾಕಷ್ಟು ಸೋಲು ಕಂಡಿದ್ದೇವೆ. ಆದರೂ ಇಂದಿಗೂ ನಾವು ಜೆಡಿಎಸ್ ಪಕ್ಷ ಬಿಟ್ಟಿಲ್ಲ. ಇಂದಿಗೂ ಶಾಲು ಹಾಕುತ್ತೇವೆ. ಅಂದರೆ ಅದು ದೇವೇಗೌಡರ ಮೇಲಿನ ಗೌರವ, HD ಕುಮಾರಸ್ವಾಮಿ ಅವರ ಮೇಲಿನ ಭರವಸೆ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲಿನ ಭವಿಷ್ಯದ ಆಶಯ. ಅದನ್ನು ಉಳಿಸುವ ಕಾರ್ಯ ವರಿಷ್ಠರಿಂದ ಆಗಬೇಕಾಗಿದೆ ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಪಶ್ಚಿಮ ಬಂಗಾಳ, ಪಾಂಡಿಚೇರಿ ಮತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬಿಜೆಪಿ ಕಾರ್ಯಕರ್ತರು ಇಂದು ಸಂಭ್ರಮಾಚರಣೆ ನಡೆಸಿದರು. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಪಕ್ಷದ ಪರವಾಗಿ ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಂತಸ ಹಂಚಿಕೊಂಡರು. ಪರಸ್ಪರ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. ಬಿಜೆಪಿ ಯುವ ಮುಖಂಡ ಮಹೇಶ್ ಮಾತನಾಡಿ, ದೇಶದ 3 ಪ್ರಮುಖ ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿರುವುದು ಹೆಮ್ಮೆಯ ವಿಷಯ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿಗೆ ಈ ಫಲಿತಾಂಶವೇ ಸಾಕ್ಷಿಯಾಗಿದೆ. ಇದು ಬರೀ ಚುನಾವಣಾ ಗೆಲುವಲ್ಲ, ಭಾರತದ ಅಖಂಡತೆಯ ವಿಜಯ ಎಂದು ಹರ್ಷ ವ್ಯಕ್ತಪಡಿಸಿದರು. ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇಡೀ ದೇಶ ಅಪ್ಪಿಕೊಂಡಿದೆ. ಇದೊಂದು ಬದಲಾವಣೆಯ ಕಾಲ. ಯಾಕೆಂದರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂದೂಗಳನ್ನ ಕಗ್ಗೊಲೆ ಆಗ್ತಾ ಇತ್ತು ಅಂತ ಕಡೆಯೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಕೈ ಹಿಡಿದು ಈ ದಿವಸ ಭಾರತೀಯ ಜನತಾ ಪಾರ್ಟಿ ಒಂದೇ ಈ ದೇಶವನ್ನು ರಕ್ಷಿಸೋದು ಅಂತ ಹೇಳ್ಬಿಟ್ಟು ಜನರು ಆದೇಶ ಮಾಡಿರ್ತಾರೆ. ಅಂತ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಇಬ್ಬರೂ 2 ಜೋಡೆತ್ತುಗಳ ಥರ ಕಷ್ಟಪಟ್ಟು ಈ ದಿವಸ ಭಾರತೀಯ ಜನತಾ ಪಾರ್ಟಿಯ ಒಂದು ಅಖಂಡತೆಯನ್ನು ಹಾಗೂ ಈ ಭಾರತ ದೇಶದ ಅಖಂಡತೆಯನ್ನು ಮುಂಚೂಣಿಯಲ್ಲಿ ಕರ್ಕೊಂಡು ಹೋಗಲು ಯಶಸ್ವಿಯಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ತಮಗೆ ಏನು ಅಭೂತಪೂರ್ವ ಗೆಲುವು ಸಾಧಿಸಿದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೂ
ಈ ಒಂದು ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಇವತ್ತು ಅವರಿಗೆ ಒಂದು ಶ್ಲಾಘನೀಯವಾದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದೆ ಬಂಧುಗಳೇ. ಬಿಜೆಪಿ ಹಿರಿಯ ಮುಖಂಡರಾದ ಶಿವಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದು ಕೇವಲ ಸುಳ್ಳು ಭರವಸೆಗಳ ಮೂಲಕ ಜನರನ್ನ ದಿಕ್ಕು ತಪ್ಪಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಶಿವಾರೆಡ್ಡಿ ದೂರಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನೇತೃತ್ವದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಮುಖಂಡರು, ಮಹಿಳಾ ಮೋರ್ಚಾ ಸದಸ್ಯರು ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಕೇಸರಿ ಧ್ವಜವನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪರ ಜೈಕಾರಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ಮತ್ತು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಬಿಜೆಪಿ ಅಧ್ಯಕ್ಷ ಗಂಗರೆಡ್ಡಿ ಮಾತನಾಡಿ, ಈ ಫಲಿತಾಂಶ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಗಳಿಗೆ ದಿಕ್ಸೂಚಿಯಾಗಿದೆ ಎಂದರು. 3 ರಾಜ್ಯಗಳ ಗೆಲುವು ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಮೂಡಿಸಿದೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ ಎಂಬುದು ಸಾಬೀತಾಗಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲೂ ಬಿಜೆಪಿ ಅಭೂತಪೂರ್ವ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ. ನಮ್ಮ ನಾಯಕರನ್ನು ಗೆಲ್ಲಿಸಿಕೊಳ್ಳಲು ನಾವೆಲ್ಲರೂ ಒಗ್ಗಟ್ಟಾಗಿ ನಿಷ್ಠೆಯಿಂದ ಕೆಲಸ ಮಾಡೋಣ ಎಂದು ಕರೆ ನೀಡಿದರು. ಅಂಬರೀಶ್ ಮಾತನಾಡಿ, ದೇಶದಾದ್ಯಂತ ಕಾಂಗ್ರೆಸ್ ಮುಕ್ತ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಜನವಿರೋಧಿ ನೀತಿಗಳನ್ನು ಗಮನಿಸಿ 5 ರಾಜ್ಯಗಳ ಚುನಾವಣೆಯಲ್ಲಿ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಅಭಿವೃದ್ಧಿಯ ಮಂತ್ರವೇ ಬಿಜೆಪಿಯ ಗೆಲುವಿಗೆ ಕಾರಣ. ಮುಂಬರುವ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲೂ ಬಿಜೆಪಿ ಧ್ವಜ ಹಾರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ವಿವಿಧ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಏನು 5 ರಾಜ್ಯಗಳಲ್ಲಿ ಏನು ಚುನಾವಣೆ ನಡೆದಿತ್ತು, ಈ 5 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ಒಂದು ಸಾಧನೆಯನ್ನು ಮಾಡಿದೆ. ಇಡೀ ದೇಶಕ್ಕೆ ಮಾದರಿ ಆದಂಥ ಒಂದು ಜನತೆ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಈ ತೀರ್ಪನ್ನು ಇಡೀ ದೇಶದ ಜನತೆ ಸ್ವಾಗತ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಬೆಂಬಲ ಮತ್ತು ಬಹುಮತ ಇವತ್ತು ಸಿಕ್ಕಿರೋದ್ರಿಂದ ಇವತ್ತು ಗುಡಿಬಂಡೆ ಮಂಡಲ ವತಿಯಿಂದ ಸಿ ಮುನಿರಾಜಣ್ಣವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ಇಡೀ ದೇಶದ ಜನತೆ ಇವತ್ತು ಈ ಚುನಾವಣೆಗಳನ್ನು ಸಾಬೀತು ಮಾಡಿದ್ದಾರೆ. ಒಂದು ವೇಳೆ ಇವತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರ, ಕಾಂಗ್ರೆಸ್ನ ಇವತ್ತು ದೇಶ ವಿರೋಧಿ ಹೇಳಿಕೆಗಳು, ಕಾಂಗ್ರೆಸ್ ಮತ್ತು ಹಿಂದೂ ವಿರುದ್ಧ ಹೇಳಿಕೆಗಳು ಇವತ್ತು ಇಡೀ ದೇಶದ ಜನತೆ ಗಮನಿಸ್ತಾ ಇದ್ದಾರೆ. ಆ ಕಾರಣದಿಂದಲೇ ಇವತ್ತು ಕಾಂಗ್ರೆಸ್ ಅನ್ನ ಈ 5 ರಾಜ್ಯಗಳ ಚುನಾವಣೆಗಳಲ್ಲಿ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey.
ವೆಲ್ಕಮ್ ಟು ಅವರ್ ನ್ಯೂ ಕ್ಯಾಂಪಸ್ ವಿತ್ ಮಾಡರ್ನ್ ಕರಿಕ್ಯುಲಮ್. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ. ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಭೂಮಾಪಕರನ್ನ ಕಾಯಂಗೊಳಿಸಲು ಒತ್ತಾಯಿಸಿ ಕೋಲಾರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದಿಂದ ನಡೆದ ಪ್ರತಿಭಟನೆಯಲ್ಲಿ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಯಿತು.
ಭೂಮಾಪಕರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಈ ವೇಳೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಮ್ಮನ್ನು ಸರ್ಕಾರಿ ಭೂಮಾಪಕರಾಗಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಸರ್ಕಾರಿ ಭೂಮಾಪಕರು ಮಾಡುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ, ಆದರೂ ನಮಗೆ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಭೂಮಾಪಕ ಮಹಿಳೆಯರಿಗೆ ಹೆರಿಗೆ ರಜಾ ನೀಡುತ್ತಿಲ್ಲ. 4 ತಿಂಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ಸರ್ವೆ ಇಲಾಖೆಯಿಂದ ಬಂಡಾಯ ಎದ್ದಿದ್ದೇವೆ. ನಮ್ಮನ್ನು ಕೂಡಲೇ ವಿಶೇಷ ನೇಮಕಾತಿ ಅಡಿಯಲ್ಲಿ ಕಾಯಂ ನೌಕರರಾಗಿ ತೆಗೆದುಕೊಳ್ಳಬೇಕು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೋಲಾರ ಜಿಲ್ಲೆಯವರಾಗಿದ್ದಾರೆ. ಹಾಗಾಗಿ ಸರ್ಕಾರಿ ಭೂಮಾಪಕರಾಗಿ ತೆಗೆದುಕೊಳ್ಳಬೇಕೆಂದು ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಭಾರ್ಗವ್ ಆಗ್ರಹಿಸಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಕುಟುಂಬವೊಂದಕ್ಕೆ ಓಡಾಡಲು ದಾರಿ ಬಿಡದೆ ಕಿರುಕುಳ ನೀಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ 6 ತಿಂಗಳಿನಿಂದ ರಸ್ತೆಗಾಗಿ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ನೊಂದ ಕುಟುಂಬ ಅಳಲು ತೋಡಿಕೊಂಡಿದೆ. ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಕುಟುಂಬವೊಂದಕ್ಕೆ ಓಡಾಡಲು ದಾರಿ ಬಿಡದೆ ಕಿರುಕುಳ ನೀಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ 6 ತಿಂಗಳಿನಿಂದ ರಸ್ತೆಗಾಗಿ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ನೊಂದ ಕುಟುಂಬ ಅಳಲು ತೋಡಿಕೊಂಡಿದೆ. ನಂಬಿಹಳ್ಳಿ ನಿವಾಸಿ ಶಂಕರಪ್ಪ ಮತ್ತು ಅವರ ಕುಟುಂಬದವರು ತಮ್ಮ ಪೂರ್ವಜರ ಕಾಲದಿಂದಲೂ ಬಳಸುತ್ತಿದ್ದ ದಾರಿಯನ್ನು ಅದೇ ಗ್ರಾಮದ ಕೆಲ ವ್ಯಕ್ತಿಗಳು ಮುಳ್ಳಿನ ಬೇಲಿ ಹಾಕಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಕುಟುಂಬ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ರಸ್ತೆ ಬಂದ್ ಆಗಿರುವುದರಿಂದ ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಬರಲು ಹರಸಾಹಸ ಪಡುತ್ತಿದ್ದಾರೆ. ಸದ್ಯಕ್ಕೆ ಈ ಕುಟುಂಬ ಕಂದಾಯ ಇಲಾಖೆಗೆ ಸೇರಿದ ಇನಾಮತಿ ಜಮೀನಿನಲ್ಲಿ ಓಡಾಡುತ್ತಿದೆ. ಒಂದು ವೇಳೆ ಆ ದಾರಿಯು ಬಂದಾದರೆ ನಮ್ಮ ಪರಿಸ್ಥಿತಿ ಏನು ಎಂದು ಶಂಕರಪ್ಪ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಹೆಸರು ಶಂಕರಪ್ಪ ಅಂತ, ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿ. ನಾವು ಸುಮಾರು 15 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಇಲ್ಲಿ ಹಿಂಗೆ ಓಡಾಡ್ತಾ ಇದ್ವಿ. ಇವಾಗ ಒಂದು 6 ತಿಂಗಳಿಂದ ಬಂದ್ ಮಾಡಿಬಿಟ್ಟಿದ್ದಾರೆ. ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಅರ್ಜಿ ಎಲ್ಲ ಕೊಟ್ಟು ಬಂದ್ವಿ. ಅವರೇನು ತಗೋತಾ ಇಲ್ಲ ಆಕ್ಷನ್ನು. ಹಂಗೆ ಈ ಕಡೆ ಬಂದಿರೋದು ಇನಾಮತಿ ಜಮೀನುಗಳು. ಈ ಕಡೆ ಅವ್ರು ದಾರಿ ಬಿಡ್ತಾ ಇಲ್ಲ. ಅವನ್ನೇನು ಇದು ಮಾಡ್ಕೊಂಡು ಹೋಗಿ ಬರ್ತಾಯಿದ್ವಿ. ಇವಾಗ ನಮ್ಗೆ ಅನಾನುಕೂಲ ಆಗಿದೆ. ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ನಮಗೇನೋ ಬಂದು ಮಾಡಿಬಿಟ್ಟು ದಾರಿಗೆ ಬಿಡಿಸ್ಕೊಡಿ, ಇಲ್ಲಾಂದರೆ ಶ್ರೀನಿವಾಸಪುರ ತಾಲೂಕು ಆಫೀಸ್ ಹತ್ರ ಬಂದು ಧರಣಿ ಮಾಡ್ತೀವಿ. ಯಾರನ್ನ ದಾರಿ ಬಂದ್ ಮಾಡಿರೋಂಥದ್ದು? ಸರ್ ಇವರೇ ಸರ್, ನಮ್ಮ ಇವರು ರಾಮಕೃಷ್ಣಪ್ಪ ಅವರ ಮಕ್ಕಳು ಮತ್ತು ನಾರಾಯಣಸ್ವಾಮಿ ಅವರು. ಕೇಳಿದ್ರೆ ನೀವು ಯಾಕೆ ಬಂದ್ ಮಾಡಿದ್ದೀರ ಅಂತ? ಹೇಳಿದ್ವಿ, ನಮ್ಮ ಜಮೀನು ಅಂತ ಅವ್ರ ನಾವು ಬಿಡಲ್ಲ, ನಮ್ಮ ಜಮೀನಲ್ಲಿ ಹೆಂಗೆ ಹೋಗ್ತಾರೆ ಹೋಗಿ, ನಾವು ಬಿಡಲ್ಲ ಅಂತ ಮುಳ್ಕಂಬೆ ಆಗಿಬಿಟ್ಟು ಆ ಮುಳ್ಕಂಬೆಯಲ್ಲೂ ದೂರ ಹೋಗ್ತಾಯಿದ್ರು ಮಕ್ಕಳು. ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲಿ JCB ತಂದು ಗುಣಿ ತೋರಿಸ್ಬಿಟ್ಟು ಚಿಪ್ಪೆಗೆ ಆಗಿದ್ದಾರೆ. ಹೋಗಿದ್ದೀರ ಮಕ್ಕಳು, ಹೋಗಿದ್ದೀರ, ನಾವು ದಾರಿ ಹೋಗೋದಂಗೆ
ನಾವು ಇರೋದು ಹೆಂಗೆ, ವಾಸ ಮಾಡೋದು ಹೆಂಗೆ ಇಲ್ಲಿ? ತಾತನ ಕಾಲದಿಂದಲೂ ಇದ್ದ ದಾರಿಯನ್ನು ವಿನಾಕಾರಣ ಬಂದ್ ಮಾಡಿ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಅಧಿಕಾರಿಗಳು ಕೂಡಲೇ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಶಂಕರಪ್ಪ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ಮಾತನಾಡಿ, ಒಂದು ಬಡ ಕುಟುಂಬಕ್ಕೆ ಈ ರೀತಿಯಾಗಿ ದಾರಿ ಇಲ್ಲದಂತೆ ಮಾಡಿ ಕಿರುಕುಳ ನೀಡುತ್ತಿರುವುದು ಖಂಡನೀಯ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ನಮಸ್ಕಾರ, ನನ್ನ ಹೆಸರು ಸಾದಿಕ್ ಅಹಮದ್ ಅಂತ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಆದರೆ ಇಲ್ಲಿ ಶಂಕರಪ್ಪನವರು ನಮಗೆ ಸ್ವಲ್ಪ ಚಿರಪರಿಚಿತರು. ಇಲ್ಲಿ ಬಂದಾಗ ಇವರು ಒಂದು ಸಮಸ್ಯೆ ನಮ್ಮ ಸಂಘಟನೆ ಕಡೆಗೆ ನೀವು ಏನಾದರೂ ಮಾಡಿ ನಮಗೆ ಸೌಲಭ್ಯ ಕಲ್ಪಿಸಿಕೊಡ್ಬೇಕಂತ ನಮ್ಮ ಸಂಘಟನೆ ಮೇಲೆ ಹೇಳಿದರು. ಅದೇ ರೀತಿಯಲ್ಲಿ ಇಲ್ಲಿ ಬಂದು ನೋಡಿದಾಗ ಶ್ರೀನಿವಾಸಪುರ ತಾಲೂಕು ನಂಬಹಳ್ಳಿ ಗ್ರಾಮದಲ್ಲಿ ಇವರು ಏನು ಮನೆ ಕಟ್ಟಿದ್ದಾರೆ, ಈ ಮನೆ ಪಕ್ಕದಲ್ಲಿ ಬಲಗೈ ಕಡೆ ಕಂದಾಯ ಜಮೀನಿದೆ. ಆದರೆ ಇವರು ಹೋಗೋ ಬರೋ ದಾರಿ ಮೊದಲೇನಿತ್ತು, ಆ ದಾರಿ ಗ್ರಾಮ ಠಾಣದ್ದು. ಆ ದಾರಿಯಲ್ಲಿ ಇವರು ಹೋಗಿ ಬರ್ತಾಯಿದ್ರು. ಮಕ್ಕಳು ಶಾಲೆಗೆ ಹೋಗೋಕ್ಕೆ, ಮರಕ್ಕೆ, ದಿನನಿತ್ಯದ ಕೆಲಸಗಳಿಗೆ ಹೋಗೋ ಬರೋಕ್ಕೆ ದಾರಿ ಸುಗಮವಾಗಿತ್ತು. ಆದರೆ ಇದನ್ನು ಕೆಲವರು ಇದನ್ನು ಫೆನ್ಸಿಂಗ್ ಹಾಕಿ ಇದು ಏನಿದು ಗುಣಿ ಆಗಿದ್ದು ಇದನ್ನು ತಿಪ್ಪೆ ಮಾಡಿದ್ದಾರೆ. ಯಾಕಂದರೆ ಇವರು ಬರಬಾರ್ದಂತ. ಇದನ್ನು ಗ್ರಾಮ ಠಾಣದಲ್ಲಿ ಇರುವ ಕಾರಣ ಇದನ್ನು PDO ಅವರು ಗಮನ ಹರಿಸಿ ಇದರ ಬಗ್ಗೆ ಕಾಳಜಿ ವಹಿಸಿದರೆ ಇದು ಏನು ದೊಡ್ಡ ಸಮಸ್ಯೆ ಅಲ್ಲ. ಇದನ್ನು ಇದೇ ಶ್ರೀನಿವಾಸಪುರ ತಾಲೂಕಿನ ಇಲ್ಲಿ ನಮ್ಮಹಳ್ಳಿ ಗ್ರಾಮದ PDO ಏನಿದ್ದಾರೆ ಇಲ್ಲಿ, ಅವರು ಬಂದು ಕೂಲಂಕುಷವಾಗಿ ಇಲ್ಲಿ ಪರಿಶೀಲಿಸಿ ಇದನ್ನು ಈ ಬಡ ಶಂಕರಪ್ಪನವರಿಗೆ ಏನಿದೆಯೋ ಅವರಿಗೆ ದಾರಿ ಮಾಡಿಕೊಡ್ಬೇಕು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಆಹಾರ ಸಚಿವ KH ಮುನಿಯಪ್ಪ ಅವರು ಉಸ್ತುವಾರಿ ಹೊತ್ತಿರುವ ಜಿಲ್ಲೆಯಲ್ಲಿ ಬಡವರಿಗೆ ನೀಡಬೇಕಿದ್ದ ಪಡಿತರ ಅಕ್ಕಿ ರಾಗಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಂಗ್ರಹಿಸಿದ್ದ 208 ಕ್ವಿಂಟಾಲ್ ಅಕ್ಕಿ, 8 ಕ್ವಿಂಟಾಲ್ ರಾಗಿಯನ್ನ ಆಹಾರ ಇಲಾಖೆಯವರು ವಶಕ್ಕೆ ಪಡೆದಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ ಅವರು ಉಸ್ತುವಾರಿ ಹೊತ್ತಿರುವ ಜಿಲ್ಲೆಯಲ್ಲಿ ಬಡವರಿಗೆ ನೀಡಬೇಕಿದ್ದ ಪಡಿತರ ಅಕ್ಕಿ, ರಾಗಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದ 208 ಕ್ವಿಂಟಾಲ್ ಅಕ್ಕಿ, 8 ಕ್ವಿಂಟಾಲ್ ರಾಗಿಯನ್ನು ಆಹಾರ ಇಲಾಖೆಯವರು ವಶಕ್ಕೆ ಪಡೆದಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಪ್ರಿಯದರ್ಶಿನಿ ಬಡಾವಣೆಯ ಗೋಡೌನ್ನಲ್ಲಿ ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಸುಮಾರು 208 ಕ್ವಿಂಟಾಲ್ ಪಡಿತರ ಅಕ್ಕಿ, ರಾಗಿಯನ್ನು ವಶಪಡಿಸಿಕೊಂಡಿದ್ದಾರೆ. APMC ಎದುರಿನ ಪಾಲನಜೋಗಿಹಳ್ಳಿ ಗ್ರಾಮದ 1ನೇ ಕ್ರಾಸ್ ಪ್ರಿಯದರ್ಶಿನಿ ಬಡಾವಣೆಯಲ್ಲಿನ ಗೋಡೌನ್ನಲ್ಲಿ ಕಾನೂನು ಬಾಹಿರವಾಗಿ ರಾಗಿ ಮತ್ತು ಅಕ್ಕಿಯನ್ನು ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಲಾಗಿ ಅಂಗಡಿ ಮಾಲೀಕ ಹರೀಶ್ ಎಂಬುವವರು ಬಡವರಿಗೆ ನೀಡಬೇಕಾದ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಸರ್ಕಾರಕ್ಕೆ ದೋಖಾ ಮಾಡಲಾಗಿರುತ್ತದೆ ಎಂದು ಆಹಾರ ಇಲಾಖೆಯವರ ದೂರು ನೀಡಿದ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತೆ ಅದನ್ನ ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತೆ ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು. ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮ್ಗೆ ಬಂದಿದ್ದ ಮಾಹಿತಿ ಏನು ಒಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮ್ಗೆ ಬಂದಿದ್ದ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅದನ್ನ ಕ್ರಮ ಜರುಗಿಸುತ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಮಲ್ಲಪ್ಪ ಯರಗೋಳ ಮಾತನಾಡಿ, ಪಡಿತರ ಅಕ್ಕಿ ಮತ್ತು ರಾಗಿಯ ಅಕ್ರಮ ಸಂಗ್ರಹದ ಕುರಿತು ಆಹಾರ ಇಲಾಖೆಯ ಶಿರಸ್ತೇದಾರ್ ವರದಿ ನೀಡಿದ್ದಾರೆ. ಅಲ್ಲದೆ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು ಪೊಲೀಸರು ಕಾನೂನು ಕ್ರಮ ಜರುಗಿಸುತ್ತಿದ್ದಾರೆ. ಇಂತಹ ಸೋರಿಕೆಗೆ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕಲಾಗುವುದು ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. 2000
2026ರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ವಕೀಲ ಸೈಯದ್ ಜಹರುದ್ದೀನ್ ಬರೀದ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಕೀಲ ಸೈಯದ್ ಜಹರುದ್ದೀನ್ ಬರೀದ್, ಈ ಕ್ಷೇತ್ರದ 5 ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಪದವೀಧರರ ಸಮಸ್ಯೆಗಳಿಗೆ ಧ್ವನಿಯಾಗಲು ತಾವು ನಿರ್ಧರಿಸಿದ್ದಾಗಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತು ತಳಮಟ್ಟದ ನಾಯಕರಿಗೆ ಬೆಲೆ ಇಲ್ಲದಂತಾಗಿದೆ. ಹೈಕಮಾಂಡ್ ಸಂಸ್ಕೃತಿಯಿಂದಾಗಿ ಸ್ಥಳೀಯವಾಗಿ ಶ್ರಮಿಸಿದವರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ಈ ಬಾರಿ ಸ್ವತಂತ್ರವಾಗಿ ಕಣಕ್ಕೆ ಇಳಿಯುತ್ತಿದ್ದೇನೆ ಎಂದರು. ದೀರ್ಘಕಾಲದಿಂದ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರಾಗಿದ್ದರೂ ಪಕ್ಷದ ಹೈಕಮಾಂಡ್ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಪಡೆಯದೆ ಅಭ್ಯರ್ಥಿ ಆಯ್ಕೆ ಮಾಡಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪದವೀಧರರ ಮತ್ತು ಜನಸಾಮಾನ್ಯರ ಆಶಯದಂತೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತಿರುವುದಾಗಿ ಹೇಳಿದರು. ಕಳೆದ 1 ವರ್ಷದಿಂದ 5 ಜಿಲ್ಲೆಗಳಲ್ಲಿ ಸಂಚರಿಸಿ ಸಾವಿರಾರು ಪದವೀಧರರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಮಾಡಲಾಗುತ್ತಿದೆ. ಈ ಹಿಂದೆ ಆಯ್ಕೆಯಾದ ಪ್ರತಿನಿಧಿಗಳು ಪದವೀಧರರ ಮೂಲಭೂತ ಸೌಕರ್ಯ ಹಾಗೂ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಸರಿಯಾದ ಗಮನ ಹರಿಸಿಲ್ಲ. ಶಿಕ್ಷಣ ಮತ್ತು ಕಾನೂನು ಕ್ಷೇತ್ರದಲ್ಲಿನ ತಮ್ಮ ಅನುಭವವನ್ನ ಬಳಸಿ ಪದವೀಧರರ ಹಿತರಕ್ಷಣೆ ಮಾಡುವುದು ತಮ್ಮ ಮುಖ್ಯ ಉದ್ದೇಶ ಎಂದರು. ತಾವು ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣವನ್ನು ಇವತ್ತೇನು ರಿಸಲ್ಟ್ಗಳು ಬಂದಿದೆ ಅದರಲ್ಲಿ ನೋಡಿದಾಗ ತಮಿಳುನಾಡಿನಲ್ಲಿ ಏನಾಗಿದೆ ತಾವು ನೋಡಿದ್ದೀರಾ. ಅದೇ ರೀತಿ ಬೇರೆ ಬೇರೆ ಕಡೆ ಎಲೆಕ್ಷನ್ಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಅವರು ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರೂ ಗಮನಿಸಿದ್ದಾರೆ. ಹಾಗಾಗಿ ನನ್ನ ಒಂದು ನಂಬಿಕೆ ಜನಸಾಮಾನ್ಯರ ಮೇಲೆ ಇರೋದ್ರಿಂದ ನಾನು ಅವರ ಪರವಾಗಿ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಜನರಲ್ಲಿ ನನಗೆ ಎಲ್ಲ ರೀತಿಯಾದ ಸಹಾಯವನ್ನು ನೀಡಬೇಕು ಅಂತ ಹೇಳುವ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಅಂತ ಹೇಳುತ್ತಿದ್ದೇನೆ. ಕಳೆದ ಹಲವು ವರ್ಷಗಳಿಂದ ಈ ಕ್ಷೇತ್ರದ ಪ್ರತಿನಿಧಿಗಳು ಪದವೀಧರರ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಶೈಕ್ಷಣಿಕ ಸೌಲಭ್ಯ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಹೋರಾಟ ನಡೆಸುವ ಅಗತ್ಯವಿದೆ. ತಾನು ಅತ್ಯಂತ ಬಡ ಕುಟುಂಬದಿಂದ ಬಂದವರಾಗಿದ್ದು ಕಷ್ಟಪಟ್ಟು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಸಾಮಾನ್ಯ ಜನರ ಸೇವೆಗಾಗಿ ರಾಜಕೀಯಕ್ಕೆ ಬರುತ್ತಿದ್ದೇನೆ ಎಂದು ಭಾವುಕರಾಗಿ ನುಡಿದರು. ಬದಲಾಗುತ್ತಿರುವ ಇಂದಿನ ರಾಜಕೀಯ ಸನ್ನಿವೇಶದಲ್ಲಿ ಮತದಾರರು ಜಾಗೃತರಾಗಿದ್ದಾರೆ. ತಮಿಳುನಾಡು ಸೇರಿದಂತೆ ದೇಶದ ವಿವಿಧೆಡೆ ನಡೆದ ಚುನಾವಣೆಗಳಲ್ಲಿ ಮತದಾರರು ನೀಡಿದ ತೀರ್ಪು ಇದಕ್ಕೆ ಸಾಕ್ಷಿಯಾಗಿದೆ. ಆದ್ದರಿಂದ ಈ ಬಾರಿ ಪದವೀಧರರು ತಮಗೆ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಧರ್ಮವೆಂದರೆ ಕೇವಲ ಆಚರಣೆಗಳಲ್ಲ, ಅದು ನಮ್ಮ ಬದುಕಿನ ಮೌಲ್ಯಗಳ ನೆಲೆ. ಸತ್ಯ, ಅಹಿಂಸೆ, ದಯೆ ಮತ್ತು ಶಾಂತಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಧರ್ಮದ ಸಾರ್ಥಕತೆ ವ್ಯಕ್ತವಾಗುತ್ತದೆ ಎಂದು ಶ್ರೀಮದ್ ರಂಭಾಪುರಿ ಶ್ರೀ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿ ಭಗವತ್ಪಾದಕರು ಹೇಳಿದರು. ಗೌರಿಬಿದನೂರು ನಗರದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ವೀರಶೈವ ಲಿಂಗಾಯತ ಪಂಚಪೀಠಗಳ ಭಕ್ತರ ಬಳಗದಿಂದ ಹಮ್ಮಿಕೊಂಡಿದ್ದ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿ ಭಗವತ್ಪಾದಕರು ಯುವ ಪೀಳಿಗೆ ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ವಾರಸುದಾರರು. ಅವರು ಧಾರ್ಮಿಕ ಮೌಲ್ಯಗಳನ್ನು ಅರಿತು ನೈತಿಕ ಬದುಕು ನಡೆಸಿದರೆ ಸಮಾಜ ಸುಧಾರಣೆ ಸಾಧ್ಯ ಎಂದರು. ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಪರಸ್ಪರ ಗೌರವ ಮತ್ತು ಸಹಿಷ್ಣುತೆಯಿಂದ ನಡೆದುಕೊಂಡರೆ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ. ಧರ್ಮವು ಮಾನವನನ್ನು ಒಗ್ಗೂಡಿಸುವ ಶಕ್ತಿಯಾಗಬೇಕು, ಅದು ವಿಭಜನೆಗೆ ಕಾರಣವಾಗಬಾರದು. ಧಾರ್ಮಿಕ ಚೈತನ್ಯ ಹೆಚ್ಚಲಿ, ಎಲ್ಲರ ಜೀವನದಲ್ಲಿ ಶಾಂತಿ, ಸುಖ, ಸಮೃದ್ಧಿ ನೆಲೆಸಲಿ ಎಂದು ಆಶೀರ್ವದಿಸುತ್ತೇನೆ ಎಂದರು. ಗೋಲೋಕದ ಶಿವನಾಗಿ 35 ವರ್ಷಗಳ ಕಾಲ ಸಂಚಾರ ಮಾಡಿ ಬಹುಶಃ ಅವರಿಗೆ ಇಷ್ಟಲಿಂಗ ಅಂದರೆ ಪಂಚಪ್ರಾಣ
ಅವರು ಈ ಪೂಜೆಯನ್ನು ನಮ್ಮ ಜೀವನದಲ್ಲಿ ದೊಡ್ಡ ಮುಖ್ಯ ಕಾರ್ಯವನ್ನಾಗಿ ಮಾಡಿಕೊಂಡು ಭಕ್ತರಿಗೆ ಸಂಸ್ಕಾರ ಕೊಡುವಂಥ ಆ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಂಥ ಪರಮ ತಪಸ್ವಿಗಳವರು ಈ ಗೌರಿಬಿದನೂರು ಪಟ್ಟಣದಲ್ಲಿ ಅಂದು ನಮ್ಮ ಈ ಮಹಾಪೂಜೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ಮಾಡಿದಂಥ ಪೂಜೆ ನೋಡಿದ್ರೆ ಅದರಂತನೇ ಇವತ್ತು ಪ್ರಸ್ತುತ ಜಗತ್ತುಗಳು ಕೂಡ ಅವರೇ ತಯಾರಿ ಮಾಡಿದಂಥ ಈ ಪೂಜಾ ಸಾಮಗ್ರಿಗಳೊಂದಿಗೆ ಪ್ರಸ್ತುತ ಜಗತ್ತುಗಳು ಕೂಡ 35 ವರ್ಷಗಳಿಂದ ಇದನ್ನು ಮಾಡಿಕೊಂಡು ಬರ್ತಾ ಇದೆ. ರಂಭಾಪುರಿ ಮಠ ಶ್ರೇಷ್ಠವಾದಂಥ ಅಗ್ರಗಣ್ಯವಾದಂಥ ಮಠ. ಅವರು ಈ ಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ವೀರಶೈವ ಈ ಸಮಾಜಕ್ಕೆ ಮತ್ತು ಎಲ್ಲರ ಕ್ಷೇಮವನ್ನು ನೋಡ್ತಕ್ಕಂಥ, ಎಲ್ಲರ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಜನರಿಗೆ, ಭಕ್ತರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿಕೊಡ್ತಕ್ಕಂಥ ಸಂಪ್ರದಾಯವನ್ನು ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಜೊತೆಗೆ ನಾನು ಕೂಡ ಒಂದ್ಸಲ ಹೋಗಿದ್ದೀನಿ, ರಂಭಾಪುರ ಮಠಕ್ಕೆ ಭೇಟಿ ಮಾಡಿದ್ದೀನಿ. ಸ್ವಾಮೀಜಿಗಳು ಇರಲಿಲ್ಲ ಅವತ್ತು, ಆದರೆ ನಮಸ್ಕಾರ ಹಾಕೊಂಡು ಬಂದಿದ್ದೀನಿ. ಹಾಗಾಗಿ ನಮ್ಮ ಧರ್ಮದಲ್ಲಿ ಸಮಾಜದ ಸುಧಾರಣೆಗೆ, ಸಮಾಜದ ಒಳಿತಿಗೆ ಕಾಲದಿಂದ ಕಾಲಕ್ಕೆ ಈ ಥರ ಭಗವತ್ ಕಾರ್ಯಗಳನ್ನು, ಪೂಜೆಗಳನ್ನು, ಆರಾಧನೆಗಳನ್ನು ಮಾಡ್ತಕ್ಕಂಥ ಸತ್ಸಂಪ್ರದಾಯಗಳನ್ನು ಕಾಲದಿಂದ ಕಾಲಕ್ಕೆ ಮಠಗಳು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಧರ್ಮ ಜಾಗೃತಿ ಎಂಬುದು ನಮ್ಮ ಸಮಾಜದ ನೈತಿಕ ಮೌಲ್ಯಗಳನ್ನು ಉಳಿಸುವ ಪ್ರಮುಖ ಕಾರ್ಯವಾಗಿದೆ. ಇಂದಿನ ವೇಗದ ಜೀವನದಲ್ಲಿ ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳು ಹಿಂದುಳಿಯುತ್ತಿರುವ ಸಂದರ್ಭದಲ್ಲಿ ಇಂತಹ ಸಭೆಗಳು ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಎಲ್ಲ ಭಕ್ತಾದಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ಒಂದು ಶ್ರೇಷ್ಠವಾದಂಥ ಪುಣ್ಯ ದಿನ ಅಂತ ನನಗೆ ಭಾವನೆ. ಯಾಕೆಂದರೆ ಭಾರತ ಕಂಡ ಅನೇಕ ಮಠಗಳಲ್ಲಿ ಪಂಚಪೀಠ ಮಠಗಳು ಅಂತಂದರೆ ಪುರಾತನ ಕಾಲದಿಂದಲೂ ಕೂಡ ಸರ್ವಶ್ರೇಷ್ಠ ಮಠಗಳಾಗಿ ಇಡೀ ನಮ್ಮ ಭರತ ಖಂಡದ ಎಲ್ಲ ಜನತೆಗೆ ಒಳ್ಳೆಯದನ್ನು ಬಯಸಿ ಎಲ್ಲರೂ ಕೂಡ ಧಾರ್ಮಿಕ ಭಾವನೆಯಿಂದ, ಒಂದು ಮಾನವೀಯತೆಯಿಂದ, ಅನ್ಯೋನ್ಯತೆಯಿಂದ ಬದುಕುವಂಥ ಒಂದು ಮಾರ್ಗದರ್ಶನವನ್ನು ಮಾಡಿದಂಥ ಪೀಠಗಳು ಪಂಚಪೀಠಗಳು. ಅದರಲ್ಲೂ ಕೂಡ ನಮ್ಮ ರಂಭಾಪುರ, ಹಳೆ ಒಂದು ರಂಭಾಪುರ ಪೀಠವಂತೂ ಅದರಲ್ಲಿ ಮೊದಲಿನ ಪೀಠವಾಗಿ ಇಡೀ ರಾಜ್ಯ, ಇಡೀ ದೇಶದಲ್ಲಿ ಪ್ರಸಿದ್ಧವಾದಂಥ ಮಠ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕಂದಾಯ ಮತ್ತು ಆರ್ಡಿಪಿಯ ಇಲಾಖೆ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಸೂಚನೆ ನೀಡಿದರು. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಆಯೋಜಿಸಿದ್ದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಅವರು, ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ಸಲುವಾಗಿ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಅದರ ಸಮಗ್ರ ಮಾಹಿತಿಯನ್ನು ನೀಡಬೇಕು. ಜೊತೆಗೆ ಗ್ರಾಮದಲ್ಲಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಥಮ ಆದ್ಯತೆ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದರು.
ತಾಲೂಕಿನಲ್ಲಿ ಈಗಾಗಲೇ 27 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿದೆ. ಅಲ್ಲಿ ಸಮಸ್ಯೆ ನಿವಾರಣೆ ಮಾಡುವ ಸಲುವಾಗಿ ಕ್ರಮ ಕೈಗೊಳ್ಳಲಾಗಿದ್ದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಕೈಗೊಂಡಿರುವ ಪರಿಹಾರ ಕಾರ್ಯದ ಕುರಿತು ನಿಖರವಾದ ವರದಿಯನ್ನು ನೀಡಬೇಕು. ಆ ಮೂಲಕ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅಭಾವ ಆಗದಂತೆ ಎಚ್ಚರ ವಹಿಸಲಾಗುವುದು ಎಂದರು. ಈಗ ಡ್ರೌಟ್ ಸಿಚುವೇಶನ್, ಈಗ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀರಿಲ್ಲ ಅನ್ನೋ ಜನ ಏನಿದೆ ಆತಂಕ ಪಡ್ತಾರೆ. ನೀರಿಲ್ಲ, ಒಂದು ಜಾಗದಲ್ಲಿ ನೀರಿಲ್ಲಂದ್ರೆ ಅಯ್ಯೋ ಎಲ್ಲ ಊರಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಆತಂಕ ಪಡ್ತಾರೆ. ಬಟ್ ಇನ್ ಆಕ್ಚುಲ್ ಅಲ್ಲಿ ಎಷ್ಟು ನೀರಿನ ಕೊರತೆ ಇದೆ, ಎಷ್ಟು ನೀರಿನ ಅವಶ್ಯಕತೆ ಇದೆ, ಮತ್ತೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಜನಸಂಖ್ಯೆ ಅಷ್ಟು ಕುಡಿಯೋ ನೀರಾಗ್ಲಿ ಮತ್ತೆ ಅಲ್ಲಿರುವ ಗೋಗಳಿಗಾಗ್ಲಿ ಏನಾಗ್ಲಿ ಅದಕ್ಕೆ ನೀರ್ ಇದೆಯಾ ಇಲ್ವಾ ಅನ್ನೋದನ್ನೇ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡ್ತೀವಿ. ಸೊ ಅದಕ್ಕೆ ನಮ್ದು ಏನಿದೆ ಟಾಸ್ಕ್ ಫೋರ್ಸ್ ಮೀಟಿಂಗು ಇಒ ಅವರು ಮತ್ತೆ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಎಲ್ಲರೂ ನಮ್ಮ ಎಲ್ಲ ತಾಲೂಕ್ ಲೆವೆಲ್ ಅಧಿಕಾರಿಗಳೆಲ್ಲರೂ ಸೇರಿದ್ದೀವಿ. ನಾವೇನಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಏನಿದೆ ಕುಡಿಯೋ ನೀರಿನ ಸಮಸ್ಯೆ ನಮ್ಮ ಹಂತದಲ್ಲಿ ನಮ್ಮ ಅಧಿಕಾರಿಗಳ ಕೈಯಿಂದ ಎಷ್ಟು ಮಟ್ಟಕ್ಕೆ ಸಾಧ್ಯ ಅಷ್ಟು ಬಗೆಹರಿಸಲಿಕ್ಕೆ ಏನ್ ಸಾಧ್ಯತೆ ಇದೆ ಅದ್ರ ಪ್ರಯತ್ನ ನಾವು ಪಡ್ತೀವಿ. ಆಡಳಿತಾಧಿಕಾರಿಗಳಿಗೆ ವರದಿ ನೀಡಿ ತಾಲೂಕಿನಲ್ಲಿ ವಿವಿಧ ಗ್ರಾಮಗಳಲ್ಲಿ ಇರುವ ಕೊಳವೆ ಬಾವಿಗಳ ಸಂಖ್ಯೆ, ದೇವರ ನೀರು ಪೂರೈಕೆ ಮಾಡುತ್ತಿರುವ ಮೂಲಗಳು, ಗ್ರಾಮಗಳಲ್ಲಿ ಕಂಡುಬಂದಿರುವ ಸಮಸ್ಯೆಗಳು ಮತ್ತು ಪರಿಹಾರ ಕಾರ್ಯವನ್ನು ಕೈಗೊಳ್ಳಲು ಕೈಗೊಂಡಿರುವ ಕ್ರಮಗಳ ಕುರಿತು ಸಮಗ್ರ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳಿಗೆ ನೀಡಬೇಕು. ಸ್ವತಃ ಶಾಸಕರು ಅಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಎಂದು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಅವಕಾಶ ನೀಡಬಾರದು ಎಂದು ಸಲಹೆ ನೀಡಿದರು. ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ತಾಲೂಕಿನಲ್ಲಿ ಪ್ರಸ್ತುತ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರತಿಯೊಂದು ಊರಿನ ಸಮಸ್ಯೆ ಕುರಿತು ನಿಖರವಾಗಿ ಮಾಹಿತಿ ನೀಡಲು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಪೂರಕವಾಗಿರುವ ಮಾಹಿತಿಯನ್ನು ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಚಾರದಲ್ಲಿ ನೈಜ ವರದಿಯನ್ನು ನೀಡಲು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಅದರಂತೆಯೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ತಮ್ಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ನೀಡಬೇಕೆಂದು ಸೂಚಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕರ್ನಾಟಕದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲದೆ ಹೊರ ರಾಜ್ಯದವರು ಇದ್ದಾರೆ. ಅವರನ್ನು ನಮ್ಮವರೆಂದು ಭಾವಿಸಿ ಒಪ್ಪಿಕೊಳ್ಳುವ ವಿಶಾಲ ಮನಸ್ಸು ಕನ್ನಡಿಗರಲ್ಲಿದೆ. ಆದರೆ ಈ ವೈಶಾಲ್ಯದ ಮಧ್ಯೆ ನಮ್ಮ ಭಾಷೆಯನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಅವರು ಹೇಳಿದರು. ಗುಡಿಬಂಡೆ ಪಟ್ಟಣದ ನ್ಯೂ ವಿಷನ್ ಆಂಗ್ಲ ಶಾಲೆಯಲ್ಲಿ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಅವರು, ಎಲ್ಲ ಭಾಷೆಗಳನ್ನು ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಮಾತೃಭಾಷೆಯನ್ನು ಮರೆಯಬಾರದು. ಕನ್ನಡ ಮಾತನಾಡುವುದರಲ್ಲಿರುವ ಆಪ್ತತೆ ಇನ್ನೊಂದರಲ್ಲಿಲ್ಲ. ಹೀಗಾಗಿ ಮಮ್ಮಿ ಡ್ಯಾಡಿ ಸಂಸ್ಕೃತಿಯನ್ನು ಬಿಟ್ಟು ಅಪ್ಪ ಅಮ್ಮ ಎಂದು ಕರೆಯುವುದಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಶ್ರೇಷ್ಠವಾದಂತಹ ಒಂದು ಸ್ಥಾನ ಕೊಡಲೇಬೇಕು, ಅದನ್ನ ನಾವು ಕೊಡಲೇಬೇಕು. ಅದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ನಮ್ಮ ಮನೆಯಲ್ಲಾಗಿರ್ಬೋದು, ನಾವು ಮಮ್ಮಿ ಡ್ಯಾಡಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ತುಂಬಾ ಜನ ತುಂಬಾ ಉತ್ಸುಕರಾಗಿರ್ತಾರೆ. ಅಮ್ಮ ಅನ್ಬೇಡ, ಅಪ್ಪ ಅನ್ಬೇಡ, ಮಮ್ಮಿಯನ್ನು ಡ್ಯಾಡಿಯನ್ನು. ಇದು ನಮ್ಮ ಕಲ್ಚರ್ ಅಲ್ವೇ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅಪ್ಪ ಅಮ್ಮ ಬಾಯಿ ತುಂಬ ಅಜ್ಜಿ ತಾತ ದೊಡ್ಡಮ್ಮ ಚಿಕ್ಕಮ್ಮ ಹೀಗಿಲ್ಲ. ಹೋಲ್ಸೇಲ್ ಆಗಿ ಆಂಟಿ ಅಂಕಲ್, ಈ ಕಡೆನೂ ಇರೋರ್ಗೂ ಆಂಟಿನೇ, ಆ ಕಡೆ ಇರೋರ್ಗೂ ಅತ್ತೆಗೂ ಆಂಟಿನೇ, ಚಿಕ್ಕಮ್ಮನೂ ಆಂಟಿನೇ. ಹಾಗಾಗಿ ಸಂಬಂಧಗಳಿಗೆ ವ್ಯಾಲ್ಯೂನೇ ಎಲ್ಲಿದೆ ಆಗೋಗಿದೆ. ಆ ಒಂದು ಸಂಸ್ಕೃತಿನ ನಾವು ಫಸ್ಟ್ ಬಿಡಬೇಕಾಗುತ್ತೆ. ಆ ಸಂಬಂಧಗಳ ರುಚಿ, ಅದರ ಒಂದು ಇದು, ಆ ಸಂಬಂಧಗಳಿಗೆ ನಾವು ಕರೆಕ್ಟ್ ಆಗಿರುವಂತ ವ್ಯಾಲ್ಯೂ ಕೊಡ್ಬೇಕಾದ್ರೆ ಮುಂದಿನ ಕಾಲದಿಂದಲೂ ಏನ್ ಬಂದಿದೆ ಅದನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸಿದಾಗ ಮಾತ್ರ ಅದರ ಒಂದು ಸೊಗಡು ನಮ್ಮಲ್ಲಿ ಕಂಟಿನ್ಯೂ ಆಗುತ್ತೆ.
ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಮಾತನಾಡಿ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 112 ವರ್ಷಗಳ ಸಂಭ್ರಮ. ಕನ್ನಡ ನಾಡು, ನುಡಿ, ಸಂಸ್ಕೃತಿ ರಕ್ಷಣೆಗಾಗಿ 1915ರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ವಿಶೇಷ ಕಾಳಜಿ ವಹಿಸಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಪರಿಷತ್ ಸಂಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣರಾಗಿದ್ದರು. ಆಗಿನಿಂದ ಇಂದಿನವರೆಗೂ ಅನೇಕ ಮಹನೀಯರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ನೆರವಾಗಿದ್ದಾರೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ವಿವಾಹಿತ 46 ವರ್ಷದ ಅಂಕಲ್ನೋರ್ವ ಪತ್ನಿ ಇದ್ದರೂ 20 ವರ್ಷದ ಯುವತಿಯನ್ನ ಪ್ರೀತಿಸಿ ಆಕೆಯ ಜೊತೆ 2 ತಿಂಗಳು ಸಂಸಾರ ನಡೆಸಿದ್ನಂತೆ. ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ಮೊದಲನೇ ಹೆಂಡತಿ ಪ್ರತ್ಯಕ್ಷವಾಗುತ್ತಿದ್ದಂತೆ ಯುವತಿಯನ್ನ ಬಿಟ್ಟು ಮೊದಲನೇ ಪತ್ನಿ ಜೊತೆ ಜೂಟ್ ಆದ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ತನಗೆ ನ್ಯಾಯ ಕೊಡಿಸುವಂತೆ ನೊಂದ ಯುವತಿ ಪೊಲೀಸರ ಮೊರೆ ಹೋಗಿರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಒಂದು ವರದಿ. ಇವನ ಹೆಸರು ರಮೇಶ್ ಅಂತ, 46 ವರ್ಷದ ಅಂಕಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಮೂಲದ ರಮೇಶ್ಗೆ ಮದುವೆ ಆಗಿದೆ, ಹೆಂಡತಿ ಬದುಕಿದ್ದಾಳೆ. ಆದರೂ ಚಿಕ್ಕಬಳ್ಳಾಪುರ ಮೂಲದ 20 ವರ್ಷದ ಯುವತಿಯನ್ನು ಪುಸಲಾಯಿಸಿ ಆಕೆಗೆ ಪ್ರೀತಿ, ಪ್ರೇಮ, ಪ್ರಣಯದ ರುಚಿ ಹತ್ತಿಸಿ ಆಕೆಯನ್ನು ಕರೆದುಕೊಂಡು ನಾಪತ್ತೆಯಾಗಿದ್ದ. ಕೊನೆಗೆ ಯುವತಿಯ ಮನೆಯವರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೊಲೀಸರು ಜೋಡಿಯನ್ನು ಠಾಣೆಗೆ ಕರೆಸಿದ್ರು. ಪೊಲೀಸ್ ಠಾಣೆಗೆ ರಮೇಶ್ ಪತ್ನಿ ಸಹ ಆಗಮಿಸಿದ್ಲು. ಪತ್ನಿಯನ್ನು ನೋಡುತ್ತಿದ್ದಂತೆ ರಮೇಶ್ ಪತ್ನಿ ಜೊತೆ ಹೋಗುವುದಾಗಿ ಹೇಳಿ ಜೂಟಾಗಿದ್ದಾನೆ. ఇద్దరు ఒట్టుకునే వాళ్ళిద్దరు అడుగుతాం ఇద్దరు ఒట్టుకుని కూడా ఉంటాయి ఏం కూడా నాకు ಬೇರೆ ಬೇರೆ ಕೊಟ್ಟು ನಾನು చూసుకుంటున్నాను, సాకుంటాను సార్. అది నా జవాబారు. ఎట్లా వచ్చి నా జవాబారు. ఈ పోతే ఎట్లా చెప్తాను పొద్దున ముందుగా ఎట్లా వచ్చింది అదే మాట సార్. మీకు రాసిస్తాను సార్, నేను కాలంలో రాసిస్తాను సార్. అగ్రిమెంట్ కానీ రాసిస్తాను. దాని జవాబారు నా దేవుని నుంచి తప్పైనా ఇంకా వేరే చేసి నేను చూసుకుంటాను. నేను చెప్పేది ఫస్ట్ 100 ಜನಕ್ಕೆ అస్తావకి బొక్కెట్టు ఎంపీ అవ్వాలి చేస్తున్నాడు. నువ్వు ఎంపీ ఎట్లా చేస్తే ఇట్లా కలేసకి అయితే ఎవరు జనాలు ఇప్పుడు చెప్పేది మీరు చేసుకున్న 3 మీరు పాల్పడి అందరూ 30 జనం కరెక్ట్ కదా. రేపు పరిస్థితి అనుకో రాయిస్తానా చెప్తాను, ఆపోతే ఆయన రాయి చెప్తుంది. నేను ఇప్పుడు ఎక్కడ పోనమ్మా తల్లి అంటే కొద్దిగా మనం తట్లా అనిపెట్టాను కరెక్ట్ కదా. ఏమో తరఫున అట్లా చెప్తాను చెప్పడం ఆ మాట. నేను ఇంకా ఏం తరఫున అట్లా చెప్తాను. నా ఎవరి సంవత్సరం వద్దమ్మా వాడు పాట బతుకుని నేను బాగున్నాం అంటే ఆపోతే ఆ మాట చెప్పినాడు. ఈ 30 జనం ఆన్సర్ ఏం చెప్తారు? నీ ఒకరిని హిందూ నీకు అన్నయ్య నీకు సిద్ధాస్తా నేను ఇక్కడ ఇందులో అన్నయ్య వెళ్ళాను. నేను ఇంకా వీళ్ళిద్దరు కాక వీళ్ళ ఫ్యామిలీ కాదు. ಇನ್ನು ರಮೇಶ್ ಕಳೆದ 2 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರದ ಯುವತಿಯನ್ನು ಕರೆದುಕೊಂಡು ಹೋಗಿ ಬೆಂಗಳೂರಿನ ಸಿಂಗಸಂದ್ರದ ರೂಮ್ ಒಂದರಲ್ಲಿ ಸಂಸಾರ ನಡೆಸಿದ್ನಂತೆ. ಬದುಕಿದ್ರೆ ನಿನ್ನ ಜೊತೆ ಚಿನ್ನ, ಇದ್ರೆ ನಿನ್ನ ಜೊತೆ ಚಿನ್ನ ಅಂತ ಮಾಂಗಲ್ಯ ಕಟ್ಟಿ ಹಗಲು ರಾತ್ರಿ ಭೂಮಿಯ ಮೇಲೆ ಚಂದ್ರನನ್ನು ತೋರಿಸಿದ್ನಂತೆ. ಈಗ ನೋಡಿದ್ರೆ ಪತ್ನಿ ಕಣ್ಣಿಗೆ ಕಾಣ್ತಿದ್ದಂತೆ ನಂಬಿ ಬಂದವಳಿಗೆ ಗುಣ್ಣ ಇಟ್ಟು ತನ್ನ ಪಾಡಿಗೆ ತಾನು ಹೋಗಿದ್ದಾನೆ. ಇದರಿಂದ ಮೋಸ ಹೋದ ಯುವತಿ ದಿಕ್ಕು ತೋಚಿದಂತಾಗಿದ್ದಾಳೆ. ಇದು ಅವ್ರೂರಾಗ ಪರಿಚಯ ಆಗಿದ್ದರು, ಫೋನಲ್ಲಿ ಕಂಟೆಂಟ್ ಆಗಿದ್ದರು. ಇದು ಮದುವೆ ಮಾಡ್ಕೊತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಬಲವಂತ ಮಾಡಿದ್ರು. 4 ಸತಿ ಬಂದು ನಮ್ಮೂರಿಗೆ ಬಂದು ಹೋಗಿದ್ದಾರೆ. 1 ಸತಿ ಬಂದಿದ್ದಾರೆ ಅಷ್ಟೇ ಸರ್, ಬಂದು ಹೋಗಿದ್ದಾರೆ. ಮತ್ತು ಮದುವೆ ಮಾಡ್ಕೊತೀನಿ ಅಂತ ಮತ್ತೆ ಕರ್ಕೊಂಡು ಹೊರಟೋಗಿದ್ದು ಸರ್. ಇಲ್ಲ ಸರ್. ರಮೇಶ, ವಯಸ್ಸು 46. ಎಲ್ಲಿ ಕರ್ಕೊಂಡು ಬೆಂಗಳೂರು ಕರ್ಕೊಂಡು ಹೋಗಿದ್ರು ಸರ್. ನಿಮ್ಗೆ ವಯಸ್ಸು ಎಷ್ಟು? 20 ಸರ್. ಇವಾಗ 20.
ಅಲ್ಲ ನಿಮಗೆ ಅವಾಗ ಏಜ್ ಆಗಿದೆ ಅವ್ರ ಜೊತೆ ಹೋಗ್ಬೇಕಾ ಏನು ಬೇಡ ಏಜ್ ಏಜ್ ಆಗೈತೆ ಅಂತ ಹೇಳಿದ್ದೆ ಸರ್. ಬೇಡ ಅಂತ ಹೇಳಿದ್ರೆ ನಾನು ಇಲ್ಲ ಏಜ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು ಸರ್. ಅಲ್ಲಿ ಕರ್ಕೊಂಡೋಗಿ ಎಲ್ಲಿಟ್ರು? ರೂಮ್ ಮಾಡಿದ್ರು ಸರ್. ಅವ್ರಿಗೆ ಮದುವೆ ಆಗಿರೋದು ಗೊತ್ತಿತ್ತಾ ನಿಮಗೆ? ಇಲ್ಲ ಸರ್. ಏನಂತ ಹೇಳಿದ್ರಾ? ಅವ್ರಿಗೆ ಹೆಂಡತಿ ಜೊತೆ ಇರ್ತಾರಾ ಅಥವಾ ಅವ್ರ ಹೆಂಡತಿ ಜೊತೆನೇ ಇರಲಿಲ್ಲಂತೆ ಸರ್. ಗೊತ್ತಿಲ್ಲ ಸರ್, ಎಲ್ಕೋ ಹೊರಟೋಗಿದ್ರಂತೆ. ಅವರು ನಮಗೆ ಹಂಗೆ ಹೇಳಿದ್ರು. ಇಲ್ಲ ಎಲ್ಕೋ ನನಗೂ ಗೊತ್ತಿಲ್ಲ, ನಿನ್ನ ಜೊತೆನೇ ಇದ್ದಾರೆ ಅಂತ ಅವ್ರು ನಮ್ಮನ್ನು ಬೈದರು ಸರ್. ನನ್ನ ಜೊತೆನೇ ಇರಲಿಲ್ಲ ಸರ್ ಅವರು. ಅವ್ರಿಗೆ ಮದುವೆ ಆಗಿ ಎಷ್ಟು ವರ್ಷ ಆಗುತ್ತೆ? ಅವ್ರಿಗೆ 14 ವರ್ಷ ಏನಾಗೈತೆ ಸರ್ ಮದುವೆ. 14 ವರ್ಷ ಏನಾಗೈತೆ ಸರ್ ಮದುವೆ ಆಗಿ. ಅವ್ರಿಗೆ ಮಕ್ಕಳಿಲ್ಲ ಸರ್. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಸರ್. ಬೆಂಗಳೂರಲ್ಲಿ ಇದ್ದದ್ದು, ಏರಿಯಾ ಗೊತ್ತಿಲ್ಲ. ಏನು ಕೆಲಸ ಮಾಡ್ತಿಲ್ಲ? ಅವು ಇಬ್ಬರು ಟೈಲರಿಂಗ್ ಮಾಡ್ತಾರೆ ಸರ್. ಟೈಲರಿಂಗು. ನೀನು ಕರ್ಕೊಂಡೋಗಿ ಮನೆ ಎಲ್ಲಿ ಮಾಡಿದ್ದು? ಸಿಂಗ್ಸಂದ್ರ. ಎಷ್ಟು ದಿವಸ ಆಯ್ತು ಇಟ್ಕೊಂಡು? 2 ತಿಂಗಳು ಇಟ್ಕೊಂಡಿದ್ರು ಸರ್. 2 ತಿಂಗಳು. ಈಗ ಮೊನ್ನೆ ಏಪ್ರಿಲಲ್ಲಿ ಕಳಿಸ್ಬಿಟ್ಟಿದ್ರು ಸರ್. ಏಪ್ರಿಲ್ 15ನೇ ತಾರೀಕು. ಯಾಕೆ? ಅವು ಮಾವಾಗೆ ಹುಷಾರಿಲ್ಲ ಅಂತ ಹೋದ್ರು. ಹೋಗ್ಮೇಲೆ ಸೋಮವಾರ ಹೋಗಿದ್ರು. ಮತ್ತು ಸೋಮವಾರ ನೈಟ್ ಬಂದಿದ್ರು, ಮಂಗಳವಾರ ಇದ್ದರು ಸರ್. ಮತ್ತು ಬುಧವಾರ ಬೆಳಗ್ಗೆ ಹೋದ್ರು. ಬೆಳಗ್ಗೆ ನಾನು ಸಾಯಂಕಾಲ ಬಂದುಬಿಡ್ತೀನಿ ಅಂತ ಹೋದ್ರು. ಬೆಳಗ್ಗೆ 10:15ದಾಗ ಫೋನ್ ಮಾಡಿದ್ರು. ಮತ್ತು ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬಂತು ಸರ್. ಮತ್ತು ಇದು ಬೇರೆಯವ್ರ ಒಂದು 3 ದಿನ 4 ದಿನ ಬಿಟ್ಕೊಂಡು ಬೇರೆಯವ್ರ ಫೋನಿಂದ ಮಾಡಿದ್ದಾರೆ. ಮಾಡಿಬಿಟ್ಟು ಈ ಥರ ಕೇಳ್ತಿದ್ದೆ, ಇದು ನಿಂಗೂ ನಂಗೆ ಏನೂ ಸಂಬಂಧನೇ ಇಲ್ಲ, ಏನಾದರೂ ಮಾಡ್ಕೊ ನೀನು, ಎಲ್ಲಾದರೂ ಹೋಗಿ ಸಾಯಿ ಅಂತ ಹೇಳಿದ್ರು ಸರ್. ಆಮೇಲೆ ನೀವೇನು ಮಾಡಿ? ಮತ್ತು ನಾವೇನು ಮತ್ತೆ ಆಲೋಚನೆ ಮಾಡಿದ್ರು ಸರ್. ಅಲ್ಲ ನೀವು ಎಲ್ಲಿಗೆ ಹೋದ್ರೆ ಅಲ್ಲೇ ಇದ್ರಾ ಅಥವಾ ನೀವು? ಅಲ್ಲೇ 2 ದಿನ ಅಲ್ಲೇ ಇದ್ದೆ. ಮತ್ತು ಗುರುವಾರ ಬಂದೆ ಸರ್ ನಾನು ಅವ್ರೂರಿಗೆ ಬಂದು ಅಲ್ಲೇ ಇದ್ದೆ ಸರ್. ಊರಿಗೆ ಬಂದಮೇಲೆ ಸರ್ ಅವರು ಫೋನ್ ಮಾಡಿದ್ದು. ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವ್ರೆ. ಇಲ್ಲಿ ಊರಿಗೆ ಬಂದಮೇಲೆ ಬೇರೆಯವ್ರದ್ದು ಫೋನ್ ಇಸ್ಕೊಂಡು ಮಾಡಿರೋದು. ಅವ್ರ ಕುಟುಂಬದವ್ರು ಯಾರು ಇರಲಿಲ್ವಾ? ಅವ್ರು ಯಾರು ಇರಲಿಲ್ಲ ಸರ್. ಆಮೇಲೆ ಈಗ ನೀವು ಊಟದ ಮನೆಗೆ ಹೋದ್ರಾ? ಇಲ್ಲ ಸರ್, ಅವರು ಕರ್ಕೊಂತ ಇಲ್ಲ ಸರ್. ಏನು ಹೇಳ್ತಾರೆ? ಬೇಡ ಅಂತ ಹೇಳ್ತಿದ್ದಾರೆ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನು ಕೊಡಲಿಲ್ಲ ನೀವು? ಇವಾಗ ಮೊನ್ನೆ ಅದು ಕೊಟ್ಟಿದ್ರು ಸರ್, ಇವಾಗ ಕೊಟ್ಟಿಲ್ಲ. ಈಗ ಬೇಡ ಅಂತಿದ್ದಾರೆ. ಅವರು ನ್ಯಾಯ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಸರ್. ಅಮೌಂಟ್ ಆದರೂ ಕೊಡ್ತೀರಿ, ಇಲ್ಲಾಂದರೆ ಏನಾದರೂ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೇನಾಗಬೇಕು ಗೊತ್ತಿಲ್ಲ ಸರ್. ನಮ್ಮಣ್ಣ ಏನೇ. ಮತ್ತೊಂದೆಡೆ ಯುವತಿಯ ತವರು ಮನೆಯವರು ಸಹ ಯುವತಿ ಮಾಡಿದ ಕೆಲಸಕ್ಕೆ ತಾತ್ಸರ ಮನೋಭಾವ ತಾಳಿದ್ದಾರೆ. ಆಕೆ ಮಾಡಿದ ಘನಂದಾರಿ ಕೆಲಸದಿಂದ ಮಾನ ಮರ್ಯಾದೆ ಹೋಗಿದೆ, ಎಲ್ಲಾದರೂ ಹೋಗಲಿ ಬಿಡು ಅಂತ ಹತಾಶರಾಗಿದ್ದಾರೆ. ಸದ್ಯಕ್ಕೆ ನೊಂದ ಯುವತಿ ಸಖಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ,
ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಾತಿರಹಿತ, ವರ್ಣರಹಿತ, ವರ್ಗರಹಿತ ಸಮಾನತೆಯ ಸಹಬಾಳ್ವೆಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಿಕ್ಷಣಕ್ಕೆ ಹಾಗೂ ಆರೋಗ್ಯ ವಿಷಯದಲ್ಲಿ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ಎಂದು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಸಿ ಕಾಂತರಾಜು ಹೇಳಿದರು. ಗೌರಿಬಿದನೂರು ನಗರದ ಅಭಿಲಾಷ್ ಲೇಔಟ್ ಬಳಿ ಇರುವ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು ದಿನಾಂಕ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ 135ನೇ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ತದನಂತರ ಬೈಕ್ ರ್ಯಾಲಿ ಮುಖಾಂತರ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ, ಚುನಾವಣೆ ವೇಳೆಗೆ ಸ್ಫೋಟಗೊಳ್ಳಲಿದೆಯೇ ಭಿನ್ನಮತ. ಬಾಗೇಪಲ್ಲಿಯಲ್ಲಿ ಸಿ ಮುನಿರಾಜು, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ವಿರುದ್ಧ ಸಂಸದರ ಮಸಲತ್ತು ನಡೆದಿರುವ ಆರೋಪ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಜಿಲ್ಲೆಯಿಂದ 100 ಬಸ್ ವ್ಯವಸ್ಥೆ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಬಿಜೆಪಿ ಮುಖಂಡರು. ಗುಜರಿ ವ್ಯಾಪಾರಸ್ಥರು ಮತ್ತು ಬೈಕ್ ಮೆಕ್ಯಾನಿಕ್ಗಳ ಸಭೆ ನಡೆಸಿದ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್. ಕಳುವು ಮಾಡಿದ ವಸ್ತುಗಳ ಖರೀದಿಸದಂತೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಸಭೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.